ಶ್ರೀ ಗುರುಭ್ಯೋ ನಮಃ. ಇಂದಿನ ಒಂದು ಸಂಚಿಕೆಯಲ್ಲಿ ಶಂಕರಾಚಾರ್ಯ ವಿರಚಿತ ಕಾಶಿ ಪಂಚಕದ ವಿವರಣೆಯನ್ನ ನೋಡೋಣ. ಕಾಶಿ ಪಂಚಕದಲ್ಲಿ ಕೇವಲ 5 ಶ್ಲೋಕಗಳಿದ್ದು ಇಂದು ಆ 5 ಶ್ಲೋಕದ ವಿವರಣೆಯನ್ನು ಕಂಡುಕೊಳ್ಳೋಣ. ಇಲ್ಲಿ ಶಂಕರಾಚಾರ್ಯರು ಕಾಶಿ ಎಂದರೆ ಕೇವಲ ಒಂದು ಸ್ಥಳವಲ್ಲ, ಅದು ಜ್ಞಾನದ ಪೀಠವಾಗಿದೆ, ವೇದದ ರಹಸ್ಯದ ಪೀಠವಾಗಿದೆ ಎಂದು ಉಲ್ಲೇಖಿಸುವ 5 ಶ್ಲೋಕಗಳು ಕೂಡ ತಮ್ಮ ಮುಂದೆ ಇಡಲಿದ್ದೇನೆ. ಮೊದಲನೇ ಶ್ಲೋಕ. 1ನೇ ಶ್ಲೋಕ. ಮನೋನಿವೃತ್ತಿ ಪರಮೋಪಶಾಂತಿ ಸತೀರ್ಥವರ್ಯಾವಣಿಕರ್ಣಿಕಾ ಚ ಜ್ಞಾನ ಪ್ರವಾಹ ವಿಮಲಾದಿ ಗಂಗಾ ಸಕಾಶಿಕಾಹಂ ನಿಜ ಬೋಧ ರೂಪ. ಇನ್ನೊಮ್ಮೆ ನೋಡೋಣ. ಮನೋನಿವೃತ್ತಿ ಪರಮೋಪಶಾಂತಿ ಸತೀರ್ಥವರ್ಯಾಮಣಿಕರ್ಣಿಕಾ ಚ ಜ್ಞಾನ ಪ್ರವಾಹ ವಿಮಲಾದಿ ಗಂಗಾ ಸಕಾಶಿಕಾಹಂ ನಿಜ ಬೋಧ ರೂಪ. ಪದಚ್ಛೇದ. ಮನೋನಿವೃತ್ತಿ ಪರಮ ಉಪಶಾಂತಿ ಸ ತೀರ್ಥವರ್ಯ ಮಣಿಕರ್ಣಿಕಾ ಚ ಜ್ಞಾನ ಪ್ರವಾಹ ವಿಮಲಾದಿ ಗಂಗಾ ಸ ಕಾಶಿಕಾ ಅಹಂ ನಿಜಬೋಧ ರೂಪ. ಅರ್ಥ: ಮನೋನಿವೃತ್ತಿ ಏವ ಪರಮೋಪಶಾಂತಿ ತೀರ್ಥವರ್ಯ ಮಣಿಕರ್ಣಿಕಾ ಏವ ಜ್ಞಾನ ಪ್ರವಾಹ ಏವ ವಿಮಲಾದಿ ಗಂಗಾ ಸಾ ನಿಜಬೋಧ ರೂಪ ಕಾಶಿಕಾ ಏವ ಅಹಮಿತಿ ಅನ್ವಯಾರ್ಥಃ. ಅರ್ಥ: ಚಿತ್ತವೃತ್ತಿಯ ನಿವೃತ್ತಿಯೇ ಪರಮಶಾಂತಿಯು, ಅದುವೇ ಆ ಶ್ರೇಷ್ಠ ತೀರ್ಥವೆನಿಸಿದ ಮಣಿಕರ್ಣಿಕೆಯು, ಜ್ಞಾನ ಪ್ರವಾಹವೇ ನಿರ್ಮಲ ಇತ್ಯಾದಿ ಗುಣಗಳಿಂದ ಕೂಡಿದ ಗಂಗೆಯು, ಸ್ವಯಂ ಪ್ರಕಾಶ ರೂಪಿಯಾದ ಆ ಕಾಶಿಯೇ ನಾನಾಗಿದ್ದೇನೆ ಎಂದು ಅರ್ಥವಾಗಿದೆ. ಇನ್ನು ತಾತ್ಪರ್ಯಾರ್ಥವನ್ನ ನೋಡುವುದಾದರೆ ಇಲ್ಲೇ 3 ವಿಧ: ಕಾಶಿ, ಮಣಿಕರ್ಣಿಕೆ ಹಾಗೂ ಗಂಗೆ. ಈ 3 ಯಾವ ಯಾವ ರೂಪದಿಂದ ಹೊಂದಿದೆ ಎಂದು ವಿವರಿಸ್ತಾ ಇದ್ದಾರೆ. ಇಲ್ಲಿ ನಾನು ಅಂತ ಹೇಳಿದ್ರೆ ಈ ಶ್ಲೋಕದ ಕರ್ತೃರಾದಂತಹ ಶಂಕರಾಚಾರ್ಯರು. ಚಿತ್ತ, ಚಿತ್ತಂ ತು ಚೇತೋ ಹೃದಯಂ ಸ್ವಾಂತಂ ಹೃನ್ಮಾನಸಂ ಮನಃ ಎಂದು ಅಮರವಾಕ್ಯ. ಚಿತ್ತ, ಚೇತ, ಬುದ್ಧಿ, ಪ್ರಜ್ಞಾ ಇದೆಲ್ಲವೂ ಕೂಡ ಮನಸ್ಸಿನ ಒಂದು ಪರ್ಯಾಯ ಪದವಾಗಿದೆ. ಇಲ್ಲಿ ಚಿತ್ತಕ್ಕೆ, ಮನಸ್ಸಿಗೆ ಯಾವಾಗ ನಿವೃತ್ತಿ ಇರುತ್ತದೆಯೋ ಅದೇ ಪರಮಶಾಂತಿ. ಆ ಪರಮಶಾಂತಿ ಸಿಗುವಂತಹ ತೀರ್ಥ ಯಾವುದು? ಅದೇ ಮಣಿಕರ್ಣಿಕಾ. ಇಲ್ಲಿ ಹಾಗಾದರೆ ಮಣಿಕರ್ಣಿಕಾ ತೀರ್ಥ ಎಂದರೇನು ಅಂತ ಹೇಳಿದ್ರೆ ನಮ್ಮ ಚಿತ್ತವೃತ್ತಿಯ ಶಾಂತಿಯೇ ಮಣಿಕರ್ಣಿಕಾ. ಹಾಗೆ ನಮ್ಮ ಗಂಗಾ ನದಿಯನ್ನ ನಾವು ನೋಡಿರ್ಬೋದು. ಇಡೀ ಭಾರತಕ್ಕೆ ಉಸಿರಾಗಿರುವಂತಹ ನದಿ ಗಂಗಾ ನದಿ. ಗಂಗಾ ನದಿ ಎಷ್ಟು ಸ್ವಚ್ಛಂದವಾಗಿ ಪ್ರವಾಹಗಳ ಮೂಲಕ ಹರಿತಾಳೆ ಅಂತ ನಮಗೆ ಗೊತ್ತು. ಆ ಪ್ರವಾಹಗಳೇ ಜ್ಞಾನ. ಜ್ಞಾನ ಪ್ರವಾಹವೇ ಗಂಗಾ ನದಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶಂಕರಾಚಾರ್ಯರು. ಹಾಗೆ ಕಾಶಿ ಪ್ರಕಾಶವನ್ನ ಉಳ್ಳಂತಹದ್ದು. ಎಲ್ಲರೂ ಕೂಡ ಕಾಶಿಯನ್ನ ನೋಡಲೇಬೇಕು ಎಂಬ ಆಸೆಯನ್ನ ಹೊಂದಿರ್ತಾರೆ. ಹೀಗಿರಲು ಹಿಂದೂ ಧರ್ಮದ ಪ್ರಕಾರ ಮರಣವನ್ನ ಹೊಂದುವ ಪೂರ್ವದಲ್ಲಿ ಕಾಶಿಯ ವಿಶ್ವನಾಥನ ದರ್ಶನವನ್ನ ಮಾಡಲೇಬೇಕು ಎಂಬ ತತ್ವವು ಇದೆ. ಹೀಗಿರಬೇಕಾದರೆ ಸ್ವಯಂ ಪ್ರಕಾಶವುಳ್ಳಂತಹ ಕಾಶಿಯೇ ನಾನಾಗಿದ್ದೇನೆ ಅಂದರೆ
ಸ್ವಯಂ ಪ್ರಕಾಶವುಳ್ಳಂತ ಕಾಶಿಯೇ ಶಂಕರಾಚಾರ್ಯರು ಎಂದು ಈ ಶ್ಲೋಕದ ಭಾವಾರ್ಥವಾಗಿದೆ. ಇನ್ನು ಎರಡನೇ ಶ್ಲೋಕ ಹೀಗಿದೆ. ಯಸ್ಯಾಮಿದಂ ಕಲ್ಪಿತಂ ಇಂದ್ರಜಾಲಂ ಚರಾಚರಂ ಭಾತಿ ಮನೋವಿಲಾಸಂ ಸಚ್ಚಿತ್ ಸುಖೈಕಾ ಪರಮಾತ್ಮ ರೂಪ ಸಕಾಶಿಕಾಹಂ ನಿಜಬೋಧ ರೂಪ. ಪದಚ್ಛೇದ. ಯಸ್ಯಾಂ ಇದಂ ಕಲ್ಪಿತಂ ಇಂದ್ರಜಾಲಂ ಚರಾ ಅಚರಂ ಭಾತಿ ಮನೋವಿಲಾಸಂ ಸಚ್ಚಿತ್ ಸುಖ ಏಕ ಪರಮಾತ್ಮ ರೂಪ ಸ ಕಾಶಿಕಾ ಅಹಂ ನಿಜಬೋಧ ರೂಪ. ಇದಂ ಕಲ್ಪಿತಂ ಇಂದ್ರಜಾಲಂ ಯಸ್ಯಾಂ ಮನೋವಿಲಾಸಂ ಚರಾಚರಂ ಭಾತಿ ಸಚ್ಚಿತ್ ಪರಮಾತ್ಮ ಸುಖ ಏಕರೂಪ ತಾದೃಶ ನಿಜಬೋಧ ರೂಪ ಸ ಕಾಶಿಕಾ ಏವ ಅಹಮಿತಿ ಅನ್ವಯಾರ್ಥ. ಇನ್ನು ಅರ್ಥವನ್ನ ನೋಡುವುದಾದರೆ, ಯಾವುದರೊಳಗೆ ಈ ಇಂದ್ರಜಾಲವನ್ನ ಕಲ್ಪಿಸಲಾಗಿದೆಯೋ ಚರಾಚರ ಜಗತ್ತಿನ ಮನಸ್ಸಿನ ವಿಲಾಸವು ಕಂಡುಬರುವುದೋ ಸಚ್ಚಿದಾನಂದ ರೂಪವೂ ಪರಮಾತ್ಮ ಸ್ವರೂಪವೂ ಸ್ವಯಂ ಪ್ರಕಾಶ ರೂಪಿಯೂ ಆದ ಕಾಶಿಯೇ ನಾನಾಗಿದ್ದೇನೆ ಎಂದು ಹೇಳ್ತಾರೆ. ಇಲ್ಲಿ ಕಾಶಿ ಎಂದರೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ, ಮೊದಲೇ ಹೇಳಿದರ ಹಾಗೆ ವಿಶ್ವನಾಥನಿರುವಂತ ಒಂದು ಸ್ಥಳ. ಇಲ್ಲಿ ನಾನು ಎಂದರೆ ಶಂಕರಾಚಾರ್ಯ. ಕಾಶಿಯ ಕ್ಷೇತ್ರ ಎಂತಹದ್ದು ಅಂತ ಹೇಳಿದ್ರೆ, ಸಾಕ್ಷಾತ್ ಪರಮಾತ್ಮನ ಸ್ವರೂಪವೇ ಕಾಶಿಯಾಗಿದೆ. ಹಾಗೆ ಈ ಒಂದು ಜಗತ್ತು ಮಾಯಾಜಾಲ, ನಾಟಕ ರಂಗ, ಯಾವುದೂ ಕೂಡ ಸತ್ಯವಲ್ಲ, ಎಲ್ಲವೂ ಮಿಥ್ಯೆಯೇ. ಆ ರೀತಿಯಾದಂತಹ ಎಲ್ಲಾ ಮಾಯಜಾಲವು ಕೂಡ ಯಾವುದರೊಳಗಿದೆ ಅಂತ ಹೇಳಿದ್ರೆ ಕಾಶಿಯ ಒಳಗಿದೆ. ಚರಾಚರ ಜಗತ್ತಿನ ಎಲ್ಲಾ ವಿಲಾಸವು ಕೂಡ ಕಾಶಿಯೊಳಗೇ ಅಡಗಿದೆ. ಹಾಗೆ ಸ್ವಯಂ ಪ್ರಕಾಶವೂ ಕಾಶಿಯೇ ಆಗಿದೆ. ಎಲ್ಲಾ ಗುಣವನ್ನು ಉಳ್ಳಂತಹ ಕಾಶಿಯೇ ನಾನಾಗಿದ್ದೇನೆ ಅಂದ್ರೆ ಶಂಕರಾಚಾರ್ಯರಾಗಿದ್ದಾರೆ ಎಂದು ಇದರ ತಾತ್ಪರ್ಯಾರ್ಥ. ಇನ್ನು ಮೂರನೇ ಶ್ಲೋಕ. ಕೋಶೇಷು ಪಂಚಸ್ವಧೀರಾಜಮಾನ ಬುದ್ಧಿರ್ ಭವಾನಿ ಪ್ರತಿದೇಹಗೇಹಂ ಸಾಕ್ಷಿ ಶಿವ ಸರ್ವಗತೋಂತರಾತ್ಮ ಸಕಾಶಿಕಾಹಂ ನಿಜಬೋಧ ರೂಪ. ಪದಚ್ಛೇದ. ಕೋಶೇಷು ಪಂಚಸ್ವಧಿರಾಜಮಾನ ಬುದ್ಧಿ ಭವಾನಿ ಪ್ರತಿದೇಹಗೇಹಂ ಸಾಕ್ಷಿ ಶಿವ ಸರ್ವಗತ ಅಂತರಾತ್ಮ ಸ ಕಾಶಿಕಾಹಂ ನಿಜಬೋಧ ರೂಪ. ಅನ್ವಯಾರ್ಥ. ಯಾವ ಪಂಚಕೋಶಗಳಲ್ಲಿ ಅಧಿರೂಢವಾಗಿ ವಿರಾಜಮಾನಳಾಗಿ ಪ್ರತಿಯೊಂದು ದೇಹವೆಂಬ ಮನೆಯೊಳಗೆ ಬುದ್ಧಿಯೇ ಭವಾನಿಯಾಗಿದ್ದಾಳೋ, ಎಲ್ಲಿ ಸರ್ವವ್ಯಾಪಿಯೂ ಪ್ರತ್ಯಗಾತ್ಮನೂ ಆದ ಶಿವನು ಸಾಕ್ಷಿಯಾಗಿದ್ದಾನೆಯೋ ಅಂತಹ ಸ್ವಯಂ ಪ್ರಕಾಶಿ ರೂಪವಾದಂತಹ ಆ ಕಾಶಿಯೇ ನಾನಾಗಿದ್ದೇನೆ. ಇಲ್ಲಿ ನಮ್ಮ ದೇಹದಲ್ಲಿ ಪಂಚಕೋಶಗಳನ್ನ ನಾವು ಕಾಣ್ಬೋದು. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಈ ಪಂಚಕೋಶಗಳಲ್ಲೂ ಕೂಡ ಆವಿರ್ಭೂತಳಾಗಿ ದೇಹವೆಂಬ ಮನೆಯಲ್ಲಿ ವಾಸ ಮಾಡ್ತಾ ಇರುವ ಭವಾನಿ ಎಲ್ಲಿದ್ದಾಳೋ, ಹಾಗೆ ಸರ್ವವ್ಯಾಪಿಯಾದಂತಹ ಶಿವನು ಎಲ್ಲಿ ನೆಲೆಸಿದ್ದಾರೋ ಆ ಕಾಶಿಯೇ ನಾನಾಗಿದ್ದೇನೆ ಎಂಬ ಭಾವಾರ್ಥವನ್ನ ನೀಡುತ್ತೆ. ಇನ್ನು ನಾಲ್ಕನೇ ಶ್ಲೋಕ. ಕಾಶ್ಯಾಮಿ ಕಾಶ್ಯತೆ ಕಾಶಿ ಕಾಶಿ ಸರ್ವ ಪ್ರಕಾಶಿಕಾ ಸಾ ಕಾಶಿ ವಿದಿತಾಯೇನ ತೇನ ಪ್ರಾಪ್ತ ಹಿ ಕಾಶಿಕಾ. ಈ ಒಂದು ಶ್ಲೋಕದಲ್ಲಿ ಪದಚ್ಛೇದ ಹಾಗೂ ಅನ್ವಯಾರ್ಥಗಳಿಲ್ಲ. ಯಾಕಂತ ಹೇಳಿದ್ರೆ ಶ್ಲೋಕವೇ ಪದಚ್ಛೇದ ಇಲ್ಲದೆ ರಚಿಸಿದ್ದಾಗಿದೆ.
ಅರ್ಥ ಕಾಶಿಯಲ್ಲಿಯೇ ಬೆಳಗಲ್ಪಡುತ್ತದೆ. ಕಾಶಿಯು ಸಮಸ್ತವನ್ನೂ ಪ್ರಕಾಶಿಸುತ್ತದೆ. ಯಾರಿಂದ ಆ ಕಾಶಿಯು ತಿಳಿಯಲ್ಪಡುತ್ತದೋ ಅವನಿಂದಲೇ ಕಾಶಿಯೂ ಪಡೆಯಲ್ಪಡುತ್ತದೆ ಎಂದು ಇದರ ಅರ್ಥ. ಅಂದರೆ ಪೂರ್ಣವಾಗಿ ಕಾಶಿಯೇ ಎಲ್ಲವಾಗಿದೆ. ಒಂದು ಒಂದು ಶಾಂತಿ ಮಂತ್ರವನ್ನ ನಾವು ನೋಡ್ಬೋದು. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಇಲ್ಲಿ ಪೂರ್ಣ ಅಂತ ಹೇಳಿದ್ರೆ ಇದಂತ ತಿಳ್ಕೊಳ್ಬಹುದು. ಸೊನ್ನೆಯಿಂದ ಸೊನ್ನೆ ಕೂಡಿಸಿದರೆ ಸೊನ್ನೆ, ಸೊನ್ನೆಯಿಂದ ಸೊನ್ನೆ ಕಳೆದರೆ ಸೊನ್ನೆ, ಸೊನ್ನೆಯಿಂದ ಸೊನ್ನೆಯನ್ನ ಗುಣಿಸಿದರೂ ಸೊನ್ನೆ, ಸೊನ್ನೆಯಿಂದ ಸೊನ್ನೆಯನ್ನ ಭಾಗಿಸಿದರೂ ಸೊನ್ನೆ, ಒಟ್ಟು ಕೊನೆಯದಾಗಿ ಬರುವ ಉತ್ತರವೇ ಸೊನ್ನೆ. ಅದೇ ಪೂರ್ಣ. ಪರಮಾತ್ಮ ಪೂರ್ಣನಾಗಿದ್ದಾನೆ ಎಂಬ ಉತ್ತರವು ಹೇಗೆ ದೊರಕುತ್ತದೋ ಹಾಗೆ ಇದರಲ್ಲಿ ಯಾವುದರಿಂದ ಕಾಶಿಯು ಬೆಳಗಿಸಲ್ಪಡುತ್ತದೋ ಅದೇ ಕಾಶಿ, ಹಾಗೆ ಯಾವುದು ಬೆಳಗುತ್ತದೆಯೋ ಅದೇ ಕಾಶಿ. ಎಲ್ಲರ ಮನದಲ್ಲೂ ಸ್ವಯಂ ಪ್ರಕಾಶವಾದುದೇ ಕಾಶಿ ಎಂಬ ಅರ್ಥವನ್ನ ನೀಡುವ ಶ್ಲೋಕವಿದು. ಇನ್ನು ಅಂತಿಮ ಶ್ಲೋಕ. ಕಾಶಿ ಕ್ಷೇತ್ರಂ ಶರೀರಂ ತ್ರಿಭುವನ ಜನನಿ ವ್ಯಾಪಿನಿ ಜ್ಞಾನ ಗಂಗಾ ಭಕ್ತಿ ಶ್ರದ್ಧಾ ಗಂಗೇಯಂ ನಿಜ ಗುರು ಚರಣ ಧ್ಯಾನ ಯೋಗ ಪ್ರಯಾಗ ವಿಶ್ವೇಶೋಯಂ ತುರೀಯ ಸಕಲ ಜನ ಮನಸ್ಸಾಕ್ಷಿ ಭೂತೋಂತರಾತ್ಮ ದೇಹೇ ಸರ್ವಂ ಮದೀಯೇ ಯದಿ ವಸತಿ ಪುನಸ್ತೀರ್ಥಮನ್ಯತ್ ಕಿಮಸ್ತಿ. ಪದಚ್ಛೇದ. ಕಾಶಿ ಕ್ಷೇತ್ರಂ ಶರೀರಂ ತ್ರಿಭುವನ ಜನನಿ ವ್ಯಾಪಿನಿ ಜ್ಞಾನಗಂಗಾ ಭಕ್ತಿ ಶ್ರದ್ಧಾ ಗಯಾ ಇಯಂ ನಿಜ ಗುರು ಚರಣ ಧ್ಯಾನ ಯೋಗ ಪ್ರಯಾಗ ವಿಶ್ವೇಶಃ ಅಯಂ ತುರೀಯಃ ಸಕಲ ಜನ ಮನಸ್ಸಾಕ್ಷಿ ಭೂತ ಅಂತರಾತ್ಮ ದೇಹೇ ಸರ್ವಂ ಮದೀಯೇ ಯದಿ ವಸತಿ ಪುನಃ ತೀರ್ಥಂ ಅನ್ಯತ್ ಕಿಮಸ್ತಿ. ಅರ್ಥ ಶರೀರವೇ ಕಾಶಿ ಕ್ಷೇತ್ರವು, ಜ್ಞಾನವೇ ಮೂರು ಲೋಕಗಳ ತಾಯಿಯು, ಸರ್ವವ್ಯಾಪಿಯೂ ಆದಂತಹ ಗಂಗೆಯು, ಭಕ್ತಿ ಶ್ರದ್ಧೆಗಳೇ ಗಯಾ ಕ್ಷೇತ್ರವು, ಸ್ವೀಯ ಗುರುವಿನ ಪಾದಗಳ ಚಿಂತನೆಯೇ ಯೋಗವೇ ಪ್ರಯಾಗವು, ಸಕಲ ಜನರ ಮನಸ್ಸಿನೊಳಗೆ ಸಾಕ್ಷಿಭೂತವೂ ಅಂತರಾತ್ಮ ಸ್ವರೂಪವೂ ಆದಂತಹ ತುರೀಯ ಅವಸ್ಥೆಯೇ ವಿಶ್ವೇಶ್ವರನು. ನನ್ನ ದೇಹದೊಳಗೆ ಎಲ್ಲವೂ ನೆಲೆಸಿರುವಾಗ ಮತ್ತೆ ಬೇರೆ ತೀರ್ಥ ಯಾವುದಿದೆ ಎಂಬ ಅರ್ಥವನ್ನ ನೀಡುವಂತಿದೆ ಈ ಒಂದು ಶ್ಲೋಕ. ಇಲ್ಲಿ ಎಂತಹ ಅದ್ಭುತವಾಗಿ ಶಂಕರಾಚಾರ್ಯರು ವರ್ಣಿಸಿದ್ದಾರೆಂದರೆ, ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಶಂಕರಾಚಾರ್ಯರು. ನದ್ವೈತಂ ಅದ್ವೈತ. ದ್ವೈತ ಅಂತ ಹೇಳಿದ್ರೆ ಎರಡು, ಅದ್ವೈತ ಅಂದರೆ ಎರಡಲ್ಲದ್ದು. ಆತ್ಮ ಮತ್ತೆ ದೇಹ ಬೇರೆ ಅಲ್ಲ, ಎರಡೂ ಒಂದೇ. ಜೀವಾತ್ಮ ಮತ್ತೆ ಪರಮಾತ್ಮ ಎರಡೂ ಒಂದೇ ಎಂದು ಪ್ರತಿಪಾದಿಸುವ ಶ್ಲೋಕ ಇದು. ನಮ್ಮ ಶರೀರವೇ ಕಾಶಿ, ಹಾಗೆ ನಮ್ಮ ಶರೀರದಲ್ಲಿರುವ ಜ್ಞಾನ ಇದೆಯಲ್ವಾ, ಆ ಜ್ಞಾನವೇ ಎಲ್ಲಾ ಜಗತ್ತಿಗೂ ಆಧಾರಭೂತಳಾದಂತಹ ಗಂಗಾ ಮಾತೆ. ನಮ್ಮಲ್ಲಿರುವಂತಹ ಭಕ್ತಿ ಶ್ರದ್ಧೆಗಳೇ ಗಯಾ. ಹಾಗೆ ನಾವು ಗುರುವಿನ ಸೇವೆ ಮಾಡ್ತೇವಲ್ಲ, ಅದೇ ಪ್ರಯಾಗ. ನಮ್ಮ ಒಂದು ಮನಸ್ಸಿನಲ್ಲಿ ಅಂತರಾತ್ಮ ಸ್ವರೂಪವಿದೆಯಲ್ಲ, ಅದೇ ಕಾಶಿಯಲ್ಲಿರುವ ವಿಶ್ವನಾಥನೇ ಈ ವಿಶ್ವನಾಥನು. ನಮ್ಮ ದೇಹದೊಳಗೆ ಕಾಶಿಯೂ ಇದೆ, ಗಯಾ ಕೂಡ ಇದೆ, ಇನ್ನು ಪ್ರಯಾಗವೂ ಇದೆ, ಗಂಗಾ ಮಾತೆಯೇ ಹರಿಯುತ್ತಿದ್ದಾಳೆ. ಇನ್ನು ವಿಶ್ವನಾಥನು ಕೂಡ ನಮ್ಮ ದೇಹದಲ್ಲೇ ಇರಬೇಕಾದರೆ ಇನ್ನ ಯಾವ ತೀರ್ಥ ಬೇಕಾಗಿದೆ? ನಮ್ಮನ್ನ ನಾವು ಮೊದಲು ಗೌರವಿಸಿಕೊಳ್ಳಬೇಕು. ಕಾಶಿಗೆ ಅಷ್ಟು ಮಹತ್ವವಿದೆ ಎಂದು ಈ ಕಾಶಿ ಪಂಚಕದಲ್ಲಿ ಶಂಕರಾಚಾರ್ಯರು ವರ್ಣಿಸುತ್ತಿದ್ದಾರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಸ್ತೋತ್ರದೊಂದಿಗೆ ಭೇಟಿಯಾಗೋಣ.
ಸರ್ವೇ ಜನಾಃ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಧನ್ಯವಾದಾः.